ಡಾರ್ಲಿಂಗ್ಸ್, ವೈಟ್ ಹೈಲೈಟ್ಸ್ ಮೇಲೆ ಕಾಣಿಸ್ತಾ ಇಲ್ಲ ದೂರದಿಂದ, ಬಟ್ ಝೂಮ್ ಹಾಕಿದ್ರೆ ನೋಡಿ ಸ್ನೋ ಹೆಂಗಿದೆ ಅಲ್ಲಿ ನೋಡ್ತಾ ಇರ್ಬೋದು. ರಾತ್ರಿ ಮಲ್ಗಕ್ಕೆ ಬೆಡ್ ತಂದಿದ್ಯಾ? ಇವತ್ತು ಸ್ಟೇ ಹೆಸರು ಜೊಜಿಲಾ ಪಾಸ್. ಬ್ಯಾಂಗ್ಳೂರ್. ಹಾಂ 3 ಜನ ಮಾರಾಣಿಗಳು, ಇವ್ರಿಗೋಸ್ಕರನೇ. ನಮ್ಗೆ ಯಾವ ಲೇಕು ಗೀಕೆಲ್ಲ ನಮ್ಗೆ ಹೊರ್ತೂರು ಕೆರೆನೇ ಸಾಕು. ಅಲ್ಲೇ ಹಿಂಗೆ ಸ್ವಲ್ಪ ಹೊತ್ತು ಬೋಟ್ ಓಡಿಸೋಣ, ನಮಗೂ ಕುತ್ಕೊಂಡು ಬೋರ್ ಆಗ್ತಾ ಇದೆ. ಸೊ ನಾವು ಯಾವತ್ತೇ ಆಗಲಿ ಯಾವುದೇ ಗಾಡಿ ಹತ್ತಲಿ ನೀರ್ ಮೇಲೆ ಹೆಂಗೆ ಕಟ್ಟವ್ರು ನೋಡಿರಲ್ಲ, ಒಳ್ಳೆ ಶೋರೂಮ್ ಥರ ಕಟ್ಟವ್ರೆ. ಇವ್ರು ಇಡೀ ಅಂಗಡಿಯಲ್ಲಿ ಇರೋದೆಲ್ಲ ತೆಗಿಸ್ತವ್ರೆ ಹುಡುಗಿರು ನೋಡಿ, ಫುಲ್ ಎಲ್ಲ ಇವ್ರಿಗೋಸ್ಕರ ತೆಗ್ದಿರೋದು. ನೋಡ್ತವ್ರೆ. ಬ್ಯಾಂಗಲ್ಲಿ ಹಾಕೊಂಡಿರ್ತೀನಿ ನೋಡಿ, ಸ್ಟೀಲ್ದು, ಪಂಜಾಬ್ದು. ಅದು ಆ್ಯಕ್ಚುಲ್ ಪಂಜಾಬ್ ಕಡ ಅದು. ಅದ್ರಲ್ಲಿ ಯಾವನ ಹೊಡೆದ ಸತ್ತೇ ಹೋಗ್ಬಿಡ್ತಾರೆ. ಗುಡ್ ಮಾರ್ನಿಂಗ್ ಕರ್ನಾಟಕ. ಎಷ್ಟೋ ದಿನಗಳಾದಮೇಲೆ ಬೆಚ್ಚಗೆ ನಿದ್ದೆ ಮಾಡಿದ್ದೀವಿ. ಸಿಕ್ಕಾಪಡೆ ಕೋಲ್ಡ್ ರೀಜನಲ್ಲಿ ಇದ್ವಲ್ಲ, ಸೊ ಇಲ್ಲೂ ಆ್ಯಕ್ಚುಲಿ ಕೋಲ್ಡ್ ಇದೆ, ಬಟ್ ರೂಮಲ್ಲಿ ಹೀಟ್ರ್ ಇದೆ ಮೇಲೆ. ಸೊ ಇಟ್ ಕೀಪ್ಸ್ ದ ಹೋಲ್ ಹೋಟೆಲ್ ವಾರ್ಮ್. ಫುಲ್ಲು ಹೀಟರ್ಸ್ ಇಟ್ಟವ್ರು ಇವರು. ಸೊ ಎಂಟ್ರೆನ್ಸ್ ಒಳಗಡೆ ಬಂದಿದ್ದ ತಕ್ಷಣ ನಿಮಗೆ ಫುಲ್ಲು ಬೆಚ್ಚಗಿರುತ್ತೆ ಇಲ್ಲಿ. ಸೊ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಅಂತ ಹೇಳಿದೆ ನಿಮಗೆ. ನೈಟ್ ಸ್ನೋಫಾಲ್ ಆಗಿದೆ ಆ್ಯಕ್ಚುಲಿ. ನಾನು ಕಾರ್ಗೆ ಏನೋ ತೊಗೊಳಕ್ಕೆ ಹೋಗಿದ್ದೆ, ಅವಾಗ ಫುಲ್ಲು ಸ್ನೋ ಹೊಡಿತಾ ಇತ್ತು. ಸೊ ತೋರಿಸ್ತೀನಿ ನೋಡಿ. ಟೇಕ್ ಅ ಲುಕ್ ಅಟ್ ದಿಸ್ ವ್ಯೂ ಡಾರ್ಲಿಂಗ್ಸ್. ಸಿಕ್ಕಾಪಟ್ಟೆ ಚಳಿ ಐತೆ ಗುರು ಇಲ್ಲಿ. ಸೊ ಅಲ್ಲಿ ಮರದ ಮೇಲೆಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ, ಎಲ್ಲ ಸ್ನೋ. ಏನೋ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾವ್ರಿ ಈ ಸೈಡು. ಇಲ್ಲೊಂದು ಹೈಲಕ್ಸ್ ಬಂದಿದೆ, ವೈಟ್ ಕಲರು, ವೈಟ್ ಹೈಲು ಬೇಬಿ. ಹೈಲಕ್ಸ್ ಮೇಲೆ ನೋಡಿ ಡಾರ್ಲಿಂಗ್ಸ್, ವೈಟ್ ಹೈಲಕ್ಸ್ ಮೇಲೆ ಕಾಣಿಸ್ತಾ ಇಲ್ಲ ದೂರದಿಂದ, ಬಟ್ ಝೂಮ್ ಹಾಕಿದ್ರೆ ನೋಡಿ ಸ್ನೋ ಹೆಂಗಿದೆ, ಫುಲ್ ಸ್ನೋ ಬಿದ್ದಿದೆ. ಸೊ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಹೈಲೈಟ್ಸ್ಗಳಿದ್ದಾವೆ. ನಾನು ನೋಡಿದ್ದಂಗೆ ನಮ್ಮ ರೀಜನಲ್ಲೆಲ್ಲ ಜಾಸ್ತಿ ತೊಗೊಳಲ್ಲ ಹೈಲೈಟ್ಸ್ಗಳು, ಇಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಹೈಲೈಟ್ಸ್. ಇವರು ಕರೆಕ್ಟ್. ಹೆವಿ ಚಳಿ ಐತೆ. ಸೊ ಇವತ್ತು ಕಾರ್ಯಕ್ರಮ ಏನಂದರೆ, ಲೇಯಿಂದ ಸೋನ್ಮಾರ್ಗ್ ಹೋಗಬೇಕು, ಸೋನಾಮಾರ್ಗ್. ಆದರೆ ಟೈಮ್ ಇದ್ದರೆ ಶ್ರೀನಗರ್ಗೆ ಹೋಗಿ ಉಳ್ಕೊಂಬಿಡ್ತೀವಿ. ಸೊ ನಮ್ಮ ಉಜ್ಜಿಯವರೆಲ್ಲ ದಾಲ್ ಲೇಕ್ ನೋಡ್ಬೇಕಂತೆ. ದಲ್ ಲೇಕ್ ನಾನು ನೋಡಿದ್ನಲ್ಲ ಲಾಸ್ಟ್ ಟೈಮ್, ನಾನು ಡೀಟೇಲಾಗಿ ತೋರಿಸಿದ್ದೀನಿ ಗುರು ನಿಮಗೆ. ನಾನು ಎಕ್ಸ್ಪಲ್ಸಲ್ಲಿ ಲದಾಖ್ ಮಾಡಿದಾಗ ಎಲ್ಲ ಪಿನ್ ಟು ಪಿನ್ ತೋರಿಸಿದ್ದೀನಿ. ಸೊ ನೀವು ಯಾರನ್ನ ಪ್ರಾಪರಾಗಿ ಲದಾಖ್ ತಿಳ್ಕೋಬೇಕು ಅನ್ನೋರು ಆ ಸೀರೀಸ್ ನೋಡಿ. ಸೊ ಇದರಲ್ಲಿ ಜಾಸ್ತಿ ಡ್ರೈವ್ ಎಕ್ಸ್ಪೀರಿಯೆನ್ಸೇ ಇದೆ. ಇನ್ ಡೀಟೇಲ್ ನಾನು ಹೋಗ್ತಾ ಇಲ್ಲ. ಸೊ ಲೇಯಲ್ಲಿ ಏನಾಗಿದೆ, ಕರ್ಫ್ಯೂ ಇತ್ತು ಲಾಸ್ಟ್ ಮಂತು, ಫುಲ್ಲು ಕರ್ಫ್ಯೂ ಇತ್ತು. ಇಲ್ಲಿ ಯಾರನ್ನೂ ಅಲೋವ್ ಮಾಡ್ತಾ ಇರಲಿಲ್ಲ, ಯಾರನ್ನೂ ಬಿಡ್ತಾನೂ ಇರಲಿಲ್ಲ, ಲಾಕ್ ಆಗಿಬಿಟ್ಟಿದ್ರು. ಈ ಟ್ರಿಪಲ್ ಅವರೆಲ್ಲ ಬಂದಾಗ ಪಾಪ 3 ದಿವಸ ಲಾಕ್ ಆಗಿಬಿಟ್ಟಿದ್ರು ಅವರು. ಇಲ್ಲಿ ಅವ್ರು ಬರೋ ಟೈಮ್ಗೆ ಕರೆಕ್ಟಾಗೆ ಇಲ್ಲಿ ಪ್ರೊಟೆಸ್ಟ್ ನಡೆದು ಅದ್ಯಾರೋ 6 ಜನ ಸತ್ತಿ, ಮಿಲಿಟ್ರಿ ಅವ್ರಿಗೆ, ಲೋಕಲ್ಸ್ ಅವ್ರಿಗೆ ಫೈರಿಂಗ್ ಎಲ್ಲ ಆಗಿ ಆ ಥರ ಏನೋ ಸೀನ್ ಆಗಿಬಿಟ್ಟಿತ್ತು ಪಾಪ ಅವ್ರಿಗೆ. ಸೊ ಅಲ್ಲಿ ಕರ್ಫ್ಯೂ ಬಂದುಬಿಟ್ಟಿತ್ತು ಕರೆಕ್ಟಾಗಿ ಅವ್ರಿಗೆ. 3 ದಿವಸ ಏನೋ ಪಾಪ ಅವ್ರಿಗೆ ಇಲ್ಲಿ ಕರೆಂಟ್ ಇರಲಿಲ್ಲ, ನೆಟ್ವರ್ಕ್ ಜಾಮರ್ ಹಾಕ್ಬಿಟ್ಟಿದ್ರು, ಇಂಟರ್ನೆಟ್ ಯೂಸ್ ಮಾಡೋಕ್ಕಾಗ್ತಾಯಿದ್ದಿಲ್ಲ, ಆ ಥರ ಎಲ್ಲ ಮಾಡಿಬಿಟ್ಟಿದ್ರು. ಸೊ ಈಗ ಲಿಫ್ಟ್ ಆಗಿದೆ, ಬಟ್ ಏನಂದರೆ ಟೈಮಿಂಗ್ಸು ಮಾರ್ನಿಂಗ್ 8 to ನೈಟ್ 8 to 8 ಇದೆ. ಎಲ್ಲ ಮಾರ್ಕೆಟೆಲ್ಲ ಅಲೋ ಇದೆ, ಓಪನ್ ಇರುತ್ತೆ. ಸೊ ಇಲ್ಲೇನು ನೋಡೋದು ಏನಿಲ್ಲ ಗುರು. ಲೇ ಇಸ್ ಲೈಕ್ ಅ ಟೌನ್, ಒಂಥರ ನಮ್ಮ ಶಿವಮೊಗ್ಗ ಥರ ಅಂದ್ಕೊಳ್ಳಿ. ಅದೇ ಲೇ ಸಿಟಿ ಮಾರ್ಕೆಟ್ ಇದೆ. ಆಮೇಲೆ ಬೇರೆ ಎಲ್ಲ ಇದ್ರೂ ಏನಂತ ಇಂಟ್ರೆಸ್ಟಿಂಗ್ ಎಲ್ಲ ಏನಿಲ್ಲ ಇದರಲ್ಲಿ. ಇಟ್ಸ್ ಅ ಕ್ಯಾಪಿಟಲ್ ಆಫ್ ಲದಾಖ್. ಮನೆ ಕಡೆ ವಾಪಸ್ ಹೊಟ್ಟಿದ್ದೀವಿ. ಆ್ಯಕ್ಚುಲಿ ಇವತ್ತಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ವಾಪಸ್ ಮನೆ ಕಡೆಗೆ ಹೋಗೋಕ್ಕೆ. ಲೆಟ್ಸ್ ಗೋ. ಲೇ ಸಿಟಿ ಬಿಡ್ತಾ ಇದ್ದೀವಿ. ಲೇ ಸಿಟಿ ಎಕ್ಸಿಟಲ್ಲಿದ್ದೀವಿ ಮೋಸ್ಟ್ಲಿ ನಾವು. ಸೊ ನಮಗೆ ಇಲ್ಲಿಂದ ಸೋನಾಮಾರ್ಗು 7 hours 18 minutes ಇದೆ, 337 kilometers. ಇನ್ನೊಂದು 1.5 hour ಜಾಸ್ತಿ ಓಡಿಸಿದ್ರೆ ಡೈರೆಕ್ಟ್ ಶ್ರೀನಗರ್ಗೆ ಹೊಟ್ಟೋಗ್ಬಿಡ್ತೀವಿ. ಸೊ ನಮಗೆ ಮೈನ್ ಇರೋದು ಅಲ್ಲಿ ದಾಲ್ ಲೇಕ್ ಒಂದು ನೋಡ್ಬೇಕಂತ, ಅದಕ್ಕೋಸ್ಕರ ಈ ರೂಟ್ ಹಿಡಿತಾ ಇರೋದು. ಇಲ್ಲಾಂದ್ರೆ ಆ್ಯಕ್ಚುಲಿ ಡೈರೆಕ್ಟಾಗಿ ಅಮೃತ್ಸರ್ಗೆ ಹೋಗ್ಬಿಡ್ತಾ ಇದ್ವಿ. ಅಮೃತ್ಸರ್ ನಮ್ಮ ಐಟ್ನರಿನಲ್ಲಿ ಇರಲಿಲ್ಲ. ಆಮೇಲೆ ಸರಿ ಆಯಿತು, ನೂಬ್ರಾ ವ್ಯಾಲಿ ಎಲ್ಲ ಸ್ಕಿಪ್ ಮಾಡಿದ್ವಲ್ಲ, ಸರಿ ಅಮೃತ್ಸರ್ ಒಂದು ನೋಡ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಲಾಸ್ಟ್ ಟೈಮು ನಾನು ನೋಡೋಕ್ಕಾಗಿಲ್ಲ, ವಾಘಾ ಬಾರ್ಡ್ರೆಲ್ಲ. ಸೊ ಆ ಥರ ಪ್ಲ್ಯಾನ್ ಇರೋದು, ನೋಡೋಣ. ಫುಲ್ ಡ್ರೈವಿಂಗ್ ಇವತ್ತು. ಅಲ್ಲೊಳ್ಳಿ ಮೇಲೆ ಎಲ್ಲ ಫುಲ್ಲು ಸ್ನೋ ಕ್ಯಾಪ್ ಮೌಂಟೇನ್ಸ್ ಎಲ್ಲ, ಇನ್ನು ಸ್ನೋ ಸ್ಟಾಮ್ ಎಲ್ಲ ಹೊಡಿತಾ ಇದೆ ಮೇಲೆ, ಫುಲ್ ಮೇಲೆ. ಅಂದರೆ ಇದರಲ್ಲಿ ಕಾಣಿಸಲ್ಲ ಬಿಡಿ DJ-ಯಲ್ಲಿ. ಮಾರ್ನಿಂಗ್ ವೈಬ್ಸ್. ಎಲ್ಲ ಮಿಲಿಟ್ರಿ ಅವ್ರದ್ದೇ ಇದು. ಬಾ ಎಂತೆಂಥ ಗಾಡಿಗಳು ಇಟ್ಟವ್ರು ನೋಡ್ರಿ. ಇದು ನೋಡಿ, ಇದು ಹೆಂಗೈತೆ ಇದು ಟ್ಯಾಂಕು, ಸಖತ್ತಾಯ್ತಲ್ಲ, ಕ್ರೇಜಿ. ಸ್ವಲ್ಪ ಬೆಳಕಿದ್ದಂಗೆ ಪೇಸ್ ಪಿಕಪ್ ಮಾಡ್ಬಿಡೋಣ ಬನ್ನಿ, ಆಮೇಲೆ ಸುಮ್ಮನೆ ಕತ್ಲಾದ್ಮೇಲೆ ಓಡ್ಸೋಕ್ಕಾಗಲ್ಲ. 6 hours later. For the first time
ಈ ಟ್ರಿಪ್ಪಲ್ಲಿ ಟ್ರಾಫಿಕಲ್ಲಿ ನಿಂತಿದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು, ಫುಲ್ ಉದ್ದಕ್ಕೂ ಕ್ಯೂ ಐತೆ. ನಮ್ಮ ಹಿಂದೆನೂ ಐತೆ ಕ್ಯೂ ಆ್ಯಕ್ಚುಲಿ. ಸೊ ನಮ್ಮ ಹಿಂದೆ ಕಾಣಿಸ್ತಾ ಇದೆಯಾ, ಇದು ಏನು ಸೀನಾಗಿದೆ ಮುಂದೆ ಅಂತ ಗೊತ್ತಿಲ್ಲ, ಎಷ್ಟು ದೂರ ನಿಂತೈತೆ ಅಂತಲೂ ಗೊತ್ತಿಲ್ಲ. ಜೊಜಿಲಾ ಪಾಸ್ ಆ್ಯಕ್ಚುಲಿ ಇದು. ಇನ್ನೇನು ನಮಗೆ ಸೋನಾಮಾರ್ಗು 1 hour ಇದೆ ಅಷ್ಟೇ. ಟೈಮ್ ಆಗಿದೆ ಈಗ ಆಲ್ಮೋಸ್ಟ್ 4 o'clock. ಸೋನಾಮಾರ್ಗ್ 1 hour ಇತ್ತು. ನಾವು ಟೈಮ್ ಸಿಗುತ್ತಲ್ಲ ಹೆಂಗಿದ್ರು ಶ್ರೀನಗರಾಗೆ ಹೊಡೆದ್ಬಿಡೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ದೀವಿ ಈಗ ಟ್ರಾಫಿಕಲ್ಲಿ. ಇಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ 10-15 ನಿಮಿಷ ಆಯ್ತು ನಿಂತ್ಕೊಂಡು. ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಹಿಂಗೆಂದ ಓಡಿಸಿ ಸ್ನೋ ಬೀಳ್ತಾಯಿತ್ತು ನೋಡ್ತಿದ್ದು. ಲೈಟಾಗಿ ಸ್ನೋ ಬೀಳ್ತಾ ಆಯ್ತು ಇಲ್ಲಿ ನೋಡಿ. ಇವಾಗ ಬೀಳ್ತಾ ಇದೆ ಆ್ಯಕ್ಚುಲಿ. ನಿಮ್ಮ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ ಅಷ್ಟೊಂದು. ಅದೇನಾಗೈತೋ ಏಂತಕ್ಕೆ ನಿಂತವರೋ ದೇವ್ರಾಣೆ ಗೊತ್ತಿಲ್ಲ. ಇನ್ನು ಮುಂದೆ ಎಷ್ಟು ಕ್ಯೂ ಐತೋ ಗೊತ್ತಿಲ್ಲ. ಬಟ್ ಆ ಕಡೆಯಿಂದ ಬರ್ತಾ ಇದ್ದಾವೆ ಗಾಡಿಗಳು, ಸ್ವಲ್ಪ ಬ್ಯಾಚ್ ವೈಸ್ ಬರ್ತಾ ಇದ್ದಾವೆ. ಈ ಕಡೆ ಮೂವೇ ಆಗ್ತಾ ಇಲ್ಲ ಒಂದೂ ಗಾಡಿ. ಸೊ ಮೋಸ್ಟ್ಲಿ ನಮಗೆ ಇವತ್ತು ಸೋನಾಮಾರ್ಗೆ ಗತಿ. ಶ್ರೀನಗರ ಹೋಗೋಕ್ಕಾಗಲ್ಲ ನಾವು. ನೆಟ್ಟಿಗೊಂದು ಲಂಚ್ ಕೂಡ ಸಿಕ್ಕಿಲ್ಲ. ಇವರು ಒಳ್ಳೆ ಬ್ರೇಕ್ಫಾಸ್ಟು ನಮ್ಮ ಹೋಟೆಲಲ್ಲಿ ಸಿಕ್ತು. ಒಳ್ಳೆ ಡಿನ್ನರು, ಒಳ್ಳೆ ಬ್ರೇಕ್ಫಾಸ್ಟ್ ಕೊಟ್ಟರು ಅವರಂತೂ. ಇವಾಗ ಏನೂ ಸಿಗ್ತಾಯಿಲ್ಲ ಇವರು. ಈ ದಾರಿ ಉದ್ದಕ್ಕೂ ಏನೂ ಇಲ್ಲ ಚೆನ್ನಾಗಿರೋದು. ಕಾರ್ಗಿಲ್ ಮೇಲೆ ಪಾಸ್ ಆದ್ವಿ, ಕಾರ್ಗಿಲ್ಲು ದ್ರಾಸು. ಇಲ್ಲಿ ಬಂದು ಜೊಜಿಲಾದಲ್ಲಿ ನಿಂತ್ಕೊಂಡಿದ್ದೀವಿ. ಇಷ್ಟೊತ್ತು ನಿಂತ್ಕೋಬೇಕೋ ಗೊತ್ತಿಲ್ಲ. ಈಗ ಸ್ವಲ್ಪ ನಿದ್ದೆ ಮಾಡ್ತೀನಿ ನಾನು. ನೋಡಿ ಹೆಂಗಿದೆ ವ್ಯಾಲಿ. ಒಂದೊಂದು ಸ್ಪಾಟು, ಒಂದೊಂದು ರೋಡನ್ನು ಸೀನಿಕೆ ಗುರು. ಇಲ್ಲಿ ಈ ಲದಾಖ್ ಸರ್ಕ್ಯೂಟ್ ಏನಿದೆ. ಸೊ ನೋಡಿ ಟ್ರಾಫಿಕಲ್ಲಿ ನಿಂತ್ಕೊಂಡ್ರು ನೀವು ವ್ಯೂನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ಬೋದು. ಸೊ ಈಗ ನಾವು ಎಷ್ಟೊತ್ತು ನಿಂತ್ಕೋಬೇಕೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಹಿಂದೆ ಇರೋ ಗಾಡಿಗಳಿವೆಲ್ಲ. ನಮ್ಮ ಹಿಂದೆನೇ 1 kilometer ನಿಂತಿದ್ದಾವೆ ಈಗ ಆಲ್ರೆಡಿ. ಸೊ ಅಲ್ಲಿ ಮುಂದೆ ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಪಕ್ಕದಲ್ಲಿರೋ ಬೆಟ್ಟ ಅಲ್ಲಿಂದನೇ ಕಾಣಿಸ್ತಾವ್ರೆ. ಸೊ ನಾಟ್ ಶ್ಯೂರ್ ವಾಟ್ ಟು ಡೂ. ನಮ್ಮ ಮೋಹನ್ ಅವ್ರ ಗಾಡಿ ಇಲ್ಲ ಐತೆ. ರಾತ್ರಿ ಮಲ್ಗಕ್ಕೆ ಬೆಡ್ ತಂದಿದ್ಯಾ? ಇಲ್ಲೇ ಮಲ್ಗಬೇಕು ಇವತ್ತು. ಇಲ್ಲೇ ಮಲ್ಕೊಬೇಕು ಇವತ್ತು ರೋಡಲ್ಲೇ. ಜೊಜಿಲಾ ಪಾಸ್ ಇವತ್ತು ಸ್ಟೇ ಹೆಸರು ಜೊಜಿಲಾ ಪಾಸ್. ಹೆಂಗಿದ್ದವರು ರೋಡಿಗೆ ಬಂದ್ಬಿಟ್ರಿ ಎಲ್ಲರೂ. ಅಯ್ಯೋ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ಗುರು ಕ್ಲಿಯರ್ ಆಗಕ್ಕೆ. ಶ್ರೀನಗರ ಹೋಗೋಣ ಅನ್ಕೊಂಡ್ರಿ, ಜೊಜಿಲಾ ಪಾಸ್ ದಾಡಕ್ಕಾಯ್ತಲ್ಲ ನಮ್ಮ ಕೈಲಿ. ತೇರಿಕೆ ಸ್ಯಾಡ್ ಬ್ರೋ. ನಾವು ಇದನ್ನ ಇಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟೆ ಅಷ್ಟು ಬೇಗ ಹೊಡ್ಕೊಂಡ್ ಅನ್ಸುತ್ತೆ ನಾವಲ್ಲ. ಎಲ್ಲ ಟೈಮು ಇಲ್ಲಿ ಕಿಲ್ ಆಗುತ್ತೆ ಇವಾಗ. ಸೋನ್ಮಾರ್ಗ್ ಅಷ್ಟೇ ಹೋಗಾದ್ ಮಚ್ಚ ನಾವು ಇವತ್ತು ಅಷ್ಟೇ. ಸೋನ್ಮಾರ್ಗಲ್ಲಿ ಅಷ್ಟೇ ನೋಡ್ರಿ, ಇಲ್ಲಿ ಸಿಗ್ನಲ್ಲು ಇಲ್ಲಲ್ಲ. ಓಕೆ, ಫೈನಲಿ ಆಫ್ಟರ್ 2 hours ಆಫ್ ವೇಟ್ ಇವಾಗ ಮೂವ್ ಆಗ್ತಾ ಇದೆ ಟ್ರಾಫಿಕ್ಕು. ಸೊ ಎಲ್ಲಿ ಏನಾಗಿದೆ ಅಂತ ನನಗೂ ಐಡಿಯಾ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಬೇರೆ ಯಾರಿಗೂ ಗೊತ್ತಿಲ್ಲ. ನೀಚೆ ಸೆ ಜಾಮ್ ಹೇ ಅಂತವ್ರೆಲ್ಲರೂ. ಮಧ್ಯದಲ್ಲಿ 2 ಲಾರಿ ಬ್ರೇಕ್ ಡೌನ್ ಆಗಿದೆ. ನಾನು ಇಷ್ಟೊತ್ತು ಬಂದಲ್ಲ, 1 ಲಾರಿ ಒಂದು ಕಡೆ, ಇನ್ನೊಂದು ಲಾರಿ ಇನ್ನೊಂದು ಕಡೆ ನಿಂತ್ಕೊಂಡಿದೆ. ದಟ್ ಮೈಟ್ ಬಿ ದ ರೀಸನ್ ಅನಿಸುತ್ತೆ. ಯಾಕಂದರೆ ಈ ಜೊಜಿಲಾ ಪಾಸ್ ಬಂದು ತುಂಬ ಚಿಕ್ಕ ನ್ಯಾರೋ ಸ್ಪೇಸ್ ಇದು. ಸೊ ಇಲ್ಲಿ ಒಂದೊಂದು ಕಡೆ ಅಂತೂ ಬರೀ ಒಂದೇ ಗಾಡಿ ಹೋಗೋಕ್ಕೆ ಜಾಗ ಇರೋದು. ಅಂಥ ಕಡೆ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ, ಮುಗೀತು ಕತೆ. ಸೊ ದೊಡ್ಡ ಟ್ರೈಲರ್ಗಳು ಹಾಕ್ಕೊಂಡು ಬರ್ತಾರೆ, ಲಾಂಗ್ ಟ್ರೈಲರ್ ಹಾಕ್ಕೊಂಬರೋ ಲಾರಿಗಳು ಕಟ್ಟೇ ಆಗಲ್ಲ ಇಲ್ಲಿ. ಸೊ ಇವಾಗ ಮೂವ್ ಆಗ್ತಾವ್ರೆ ಹೆಂಗೋ. ಲಕ್ಕಿಲಿ ಕೆಳಗಡೆವರೆಗೂ ಮೂಮೆಂಟ್ ಇದ್ದರೆ ಅಲ್ಲಿಂದ ಹೋಗ್ಬಿಡ್ಬೋದು ಆರಾಮಾಗಿ. ಮೋಸ್ಟ್ಲಿ ಜಾಮ್ ಇಲ್ಲ ಅನಿಸುತ್ತೆ, ಯಾರೂ ಕಾಣಿಸ್ತಾ ಇಲ್ಲ ಕೆಳಗಡೆ ಅಲ್ಲಿ. ಇಲ್ಲ, ಅದು ರೋಡ್ ಬೇರೆ ಅನಿಸುತ್ತೆ, ಅದು ಬೇರೆ. ಸೊ ನಮಗೆ ಸೋನಾಮಾರ್ಗ್ಗೆ ETA ಇದ್ದಿದ್ದು 4:30. ಬೆಳಿಗ್ಗೆ ನಾವು ಲೇಟ್ ಬಿಟ್ರು ಹೋಟೆಲ್ಲು ಬಾರಿಸ್ಕೊಂಡು ಸಾಕಾದಾಗ ಬಂದ್ರಿ. 1 hour ಟೈಮ್ ಕಟ್ ಮಾಡಿದ್ರಿ ಅಂಥ ಘಾಟ್ ಸೆಕ್ಷನ್ ರೋಡ್ಗಳಲ್ಲೇ. ಗೂಗಲ್ ಟೈಮ್ದು 1 hour ಕಟ್ ಮಾಡಿದ್ರಿ. ಇಲ್ಲಿ ಬಂದು 2 hours ಲಾಸ್ ಮಾಡ್ಕೊಂಡ್ರಿ ಈ ಟ್ರಾಫಿಕಲ್ಲಿ.
ಸೊ 4:30 ETA ಇದ್ದಿದ್ದು 6:30 ತೋರಿಸ್ತಾ ಇದೆ. ಸೋನಾಮಾರ್ಗಂತೂ ಹೋಗ್ಬಿಡ್ಬೋದು, ಏನು ತೊಂದರೆ ಇಲ್ಲ, ಹತ್ರನೇ ಇರೋದು. ಅಲ್ಲಿಂದ ಶ್ರೀನಗರ ಹೋಗೋದು ಡೌಟು. ಅಲ್ಲಿಂದ 2 hours 48 minutes ಇದೆ ಶ್ರೀನಗರ. ಸೊ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಮೇಕ್ ಇಟ್. ಇವತ್ತು ಸೋನಾಮಾರ್ಗಲ್ಲೇ ಸ್ಟೇ ಆಗಿಬಿಟ್ಟು ಶೇವನೇ ಶಂಭುಲಿಂಗ ಅಂದ್ಬಿಡೋದು ಅಷ್ಟೇ. The next day. अगर फोटो में जाओगे सर, 2 में अच्छा रहेगा, बोट चलेगा साथ साथ, आपस में फोटो वोटो भी ले सकते हो. हाँ, अगर एक ही में जाओगे सर, एक में आप हिलोगे डुलोगे नहीं. हाँ, यहाँ पर कौन सा राउंड करना है? यहाँ पर 4 पॉइंट वाला है. ದಲ್ಲೇ ಕಲಿತೀವಿ ಇವಾಗ. 7 पॉइंट में ಲಾಸ್ಟ್ ಟೈಮು ಬಂದಿದ್ದೆ ನಾನು ದಲ್ಲೆಗೆ, ನೋಡಿರ್ತೀರ ನಮ್ಮ ಬ್ಲಾಗ್ಸಲ್ಲಿ. ಅಂದರೆ ನಾನು ಲದಾಖ್ ಮಾಡಿದಾಗ ಏನೇ ಅಲ್ಲಿ ಮಾತಾಡ್ಬಿಟ್ಟು ನೆಗೋಷಿಯೇಟ್ ಮಾಡಿಬಿಟ್ಟು ರೇಟ್ ಫಿಕ್ಸ್ ಮಾಡು. ಕ್ಯಾಮ್ರಾ ನೋಡ್ಕೊಂಡು ನಿಂತ್ಕೊಂಬೇಡ ನೀನು. ಸೊ ಇವ್ರು ಯಾವ ಕಲರ್ ಬೋಟ್ ಬೇಕು ಅಂತೆಲ್ಲ ಸೆಲೆಕ್ಟ್ ಮಾಡ್ತಾವ್ರೆ ಪಾಪ. ನಮ್ಮ ಓನ್ ನೆಗೋಷಿಯೇಟ್ ಮಾಡ್ತಾನೆ ರೆಡ್ಡಿಗಾರೇ ಕರೆಕ್ಟ್. 3,500 ಹೇಳ್ತವ್ರಂತೆ ಗುರು. 2 ಬೋಟಿಂದ ನಾವು 2 ಬೋಟ್ ತೊಗೋತಾ ಇದ್ದೀವಿ. ನಬ್ಬ ಏನು ಗುರು? ಏಯ್ ಅಲ್ಲ ನೋಡಿ, ಅದು ತಗೋತ್ಕೊ ಹಂಗೆ ಕೊಡು. ನೋಡಿ ಅಷ್ಟೇ. ಹಾಂ ಹಿಡ್ಕೊ ಅದೇನಾಗಲ್ಲ. ನಾನು ಈ ಬೋಟ್ ಕೊಡು ಅಂತ ಹೇಳಿದೆ, ಚೆನ್ನಾಗಿದೆ ವೈಟ್ ಕಲರ್. ಸೊ ಈಗ ಮಾತಾಡಿರೋದು 2,500 2 ಬೋಟ್ಗೆ 1.5 ಗಂಟೆ ಟೈಮ್ ಟೋಟಲ್. ಓಯ್ ಏನು ಗುರು ಹಿಂಗೆಲ್ಲ ಆಗ್ತಾ ಇದ್ದಿದ್ದು. ಬಂದಿದ್ಯಲ್ಲ ಆಲ್ರೆಡಿ, ಯಾಕೆ ಭಯಪಡ್ತಾ ಇದ್ದ? ಅದು ಅವನು ಹತ್ಬೇಕಲ್ಲ ಹಿಂದೆ. ಯಾವುದು ಇದು ವೈಟ್ ಕಲರಾ? ಅದು ಬೇರೆಯವ್ರದ್ದು ಇರುತ್ತೆ ಬೇಬಿ, ಅದಕ್ಕೆ ಅವ್ರಿಗೆ ಆಕ್ಸೆಸ್ ಇರಲ್ಲ. ಅದು ಒಂದೇ ಏನೆಲ್ಲ ಆಡ್ತೈತಪ್ಪ. ಕೆಳಗಡೆ ಹೋಗ್ಬಿಡುತ್ತೆ ಅಂತ ನೋಡು ಬೇಬಿ. ನಿಮ್ಮ ಫ್ರೆಂಡು ವಾಸನೆ ಸ್ವಲ್ಪ. कहाँ से आप? बैंगलोर. हाँ, अपना लोग है, बैंगलोर से है. हाँ हाँ आज तो बैठो आराम से, बाहर जाके बैठो आराम से. हाँ अच्छा कुछ बैंगलोर का है. ನಾನು ಆ ಸೈಡ್ ಕುತ್ಕೊಬೇಕು ಬೇಬಿ ಫೋಟೋಸ್ಗೆ. आपका फैमिली बैंगलोर में रहेगा कोई? No, no, no. नहीं. Your Bangalore friend is so many of my. ಓಕೆ. They came to here. ಹಾಂ ಓಕೆ. ಏನಿದು ಟೀ ಕಾಫಿ? ಇದೇ ಬೋಟಲ್ಲಿ ಏನೋ ಬಂದು ಮಾರ್ತಾರೆ ಇವ್ರು ಆ್ಯಕ್ಚುಲಿ. ಹೊಡಿತಾವ್ನವ್ರಿಗೆ. ಕಾಫಿ ಟೀ ಚಾಯ್ ಗರಂ ಚಾಯ್. ಅಂದರೆ ಕಾಶ್ಮೀರಿ ಕಾವಾ ಫೇಮಸ್ ಮಗ. ಫ್ರೂಟ್ಸ್ 50 ಅಂದರೆ 50 ಅಲ್ಲ. 2 ग्लास बनाओ भाई. नहीं अभी स्टे में हो गया ब्रेकफास्ट सब. ಫಸ್ಟ್ ಮೋನ್ ಕುಡಿಲಿ ತಡಿ. ಚೆನ್ನಾಗೇ ಇರುತ್ತೆ ಅದು. ಕಷಾಯ ಥರ ಇರುತ್ತೆ ಮಾಮ ಅದು. ಮಿಲ್ಕಲ್ಲಿ ಮಾಡಲ್ಲ ಅನ್ಸುತ್ತೆ ಇವ್ರು ಅದನ್ನೆಲ್ಲ. ಕಹ್ವಾ ಮೋಸ್ಟ್ಲಿ ಗ್ರೀನ್ ಟೀ ಥರ ಇರಬೇಕು ಅದು. ಹಿಡ್ಕೋ. ಥ್ಯಾಂಕ್ ಯು ಬಾಸ್. ಮನೇಲಿ ಸೊ ಮಾಡ್ಕೊಡ್ತೀವಿ ನೋಡಿ ಹಿಂಗಿರುತ್ತೆ ಕಾಶ್ಮೀರಿ ಕವ್ವಾ. ಹಿಡ್ಕೊ. ಇದರಲ್ಲಿ 9 ಥರ ಏನೋ ಇದೆಲ್ಲ ಹಾಕಿರ್ತಾರೆ ಮಗ, ಸೀಡ್ಸ್ ಅದೇನೇನೋ ಹಾಕಿರ್ತಾರೆ. 9 ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಹಾಂ ಇಂಗ್ರೀಡಿಯೆಂಟ್ಸ್ 9 ಥರ 9 ಥರ ಅಂತೆ. 9 ಥರ ಅಪ್ಪ ತಲೆ ತಿಂತಾರೆ ಗುರು. ಕುಡಿ ನೀನು ಸ್ವಲ್ಪ. ಚೆನ್ನಾಗಿದೆ, ಕುಡಿಬೋದು ಫುಲ್ಲು ಕಷಾಯ ಥರ. ಗ್ರೀನ್ ಟೀ ಇಷ್ಟ ಆಗುತ್ತಲ್ಲ ಅಂಥವ್ರಿಗೆ ಇಷ್ಟ ಆಗುತ್ತೆ. ಮಿಲ್ಕ್ ಟೀ ಕುಡಿಯೋರಿಗೆ ಇಷ್ಟ ಆಗಲ್ಲ. ಅಲ್ಲೊಂದು ಫ್ರೂಟ್ ಸಲಾಡ್ ಶಾಪು, ಇವ್ರದ್ದೊಂದು ಜ್ಯುವೆಲ್ರಿ ಶಾಪು. ಆ ಕಡೆ ಈ ಕಡೆ 2 ನಿಮಿಷಕ್ಕೂ ಬಂದು ತಲೆ ದೇಂಗ್ತಾ ಇರ್ತಾರೆ ನನ್ನ ಮಕ್ಕಳು. ನೆಮ್ಮದಿ ಇದ್ರೆ ಅವನ ಅಮ್ಮನ ನೆಮ್ಮದಿಯಾಗಿರ್ಬೇಕು. ಏನು ತೇಜು? ಪಾಪ ಅವ್ರ ಕೆಲಸ ಅದೇನೆ ಮಾಡ್ತಾರೆ, ನಾವು ಬೇಕಾ ತಗೊಂಬೇಕಿಲ್ಲ ಬಿಡಬೇಕು. ಅದು ಕರೆಕ್ಟೇ, ಅದು ಹೂನ್ ಕರೆಕ್ಟ್ ಇದೆ. ಟ್ರೈಯೇ ಮಾಡಿಲ್ಲ ಅಂದರೆ ಏನು ಕಷ್ಟ ಇಡ್ತೀಯ. ಬೇಕಾ ರಕ್ಷಿತಾ ನಿಂಗೆ? ನಾವು ಏನಿಲ್ಲ, ಜಸ್ಟ್ ಒಂದು ಫೋಟೋ ಇಲ್ಲಿ ತೊಗೊಳಕ್ಕೆ ಬಂದಿರೋದು ಅಷ್ಟೇ. ನಾನು ಆ ಕಡೆ ಅದು ಇಲ್ಲಿ ಕೂತವ್ರಲ್ಲ ಇಬ್ಬರು ಮಾರಾಣಿರು, ಇಲ್ಲಿ 3 ಜನ ಮಾರಾಣಿರು, ಇವ್ರಿಗೋಸ್ಕರನೇ. ನಮ್ಗೆ ಯಾವ ಲೇಕು ಗೀಕೆಲ್ಲ ನಮ್ಮ ಹೊರ್ತೂರು ಕೆರೆನೇ ಸಾಕು. ಅದು ದೊಡ್ಡ ಬೋಟಲ್ ಅದು ಅಲ್ಲಿ ಈ ಥರ ಸೇಲ್ ಮಾಡೋರು ಯಾರು ಇರಲ್ಲ. ನೀವೇ ಶುರು ಲೇಕ್ ಮಾಡ್ಬಿಡ್ರಿ. ಇಸ್ ಯೋರ್ಸ್. ನೀವೇ ಶುರು ಮಾಡ್ಬಿಡ್ರಿ ಈ ಥರದ್ದು.
ಬೇಕಾ ನಿಂಗೆ ಅಲ್ಲ ಹಿಂಗೆ ಸ್ವಲ್ಪ ಹೊತ್ತು ಬೋಟ್ ಓಡಿಸೋಣ ನಮಗೂ ಕುತ್ಕೊಂಡು ಬೋರ್ ಆಗ್ತಾ ಇದೆ ಸೊ ನಾವು ಯಾವತ್ತೇ ಆಗಲಿ ಯಾವುದೇ ಗಾಡಿ ಹತ್ತಲಿ ನಾವು ಓಡಿಸಿ ಹಾಂ ಭೈ ಚೋಡೋ सर आपका नाम क्या है My name is Mohammed Shafi. मोहम्मद शाफ़ी You look to front side. मोहम्मद शाफ़ी विद काफ़ी Eva cho mini go bre. Ya ke chana asas ma. Ya to tuni bhi. rowing the boat This side madam. okay ದೀಪು ಅವ್ರ ಬಿಟ್ಟು ಜಂಪ್ ಮಾಡಿ ಓಡಿಸ್ಬಿಟ್ಟು आपके लिए और चॉकलेट ದೀಪು ಅವ್ರ ಕಡೆ ಹೋಗ್ಬೇಕು ಹೋಗೋಣ Little bit inside water. Inside. Yeah, inside. Yeah. Slowly inside. Hello, Majid Nisha. No, this side you can paddle. reverse Bas. Okay. to change the direction Paddle, I know to paddle. drive a boat No, paddle. You can paddle. Just to go to white shop Just hold there. this by done Just hold this. Okay, ma'am. Just show. ಗಾಡಿ ಓಡಿಸಿದ್ದಾಯ್ತು ಬೋಟ್ ಓಡಿಸ್ತಾ वाह See. Good. Hurry. बहुत एनर्जी चाहिए भाई Okay. ಅದಕ್ಕೆ ಒಂದು ಸುಸ್ತಾಯ್ತು ಸೊ ನೋಡಿ ಇದೊಂಥರ ಫ್ಲೋಟಿಂಗ್ ಮಾರ್ಕೆಟ್ ಟೈಪು ನಾವು ಇದನ್ನು ಥೈಲ್ಯಾಂಡಲ್ಲೂ ನೋಡಿದ್ದೀವಿ ಅನಿಸುತ್ತೆ ಬಟ್ಟೆ ಗಿಟ್ಟೆ ಏನಾದ್ರು ಶಾಲು ಗೀಲು ಸ್ವೆಟ್ರು ಎಲ್ಲ ಬೇಕಂದರೆ ಇಲ್ಲಿ ಇಸ್ಕೊಬೋದು ಸೊ ಇಲ್ಲಿ ನಮ್ಮ ಬೋಟ್ ಅವ್ರದ್ದೇ ಒಂದು ಶಾಪ್ ಇದೆ ಅವ್ರ ಬ್ರದರ್ದೆ ಅಂತೆ बोला घर में जा रहे घर में not in shop. ಗರ್ ನೀರ್ ಮೇಲೆ ಹೆಂಗೆ ಕಟ್ಟವ್ರು ನೋಡಿ ಅಲ್ಲಿ ಒಳ್ಳೆ ಶೋರೂಮ್ ಥರ ಕಟ್ಟವ್ರೆ ಬೈ ऐसा पानी में पानी के ऊपर हाँ Inside our house. क्रेजी Inside house also. पता है? My house is also. ಮನೆ ಮನೆಲ್ಲ If ತೋರಿಸೋದು somebody need to washroom also, here is also washroom this side. ठीक है ಕ್ರೇಜಿ ಗುರು ಓ ಇದು ಲ್ಯಾಂಡ್ ಮಚ್ಚ ಇದು ಆ್ಯಕ್ಚುಲಿ ಇದು ಲ್ಯಾಂಡ್ ಇದು ದಡದಲ್ಲಿ ಇದೆ ಆ್ಯಕ್ಚುಲಿ ಮನೆ ಇವ್ರದ್ದು ಮೋಸ್ಟ್ಲಿ ಆ ಕಡೆ ರೋಡ್ ಇರಬೇಕಲ್ವಾ ಅಥವಾ ಇವರು ಇಲ್ಲೇ ಬೋಟಲ್ಲೇ ಟ್ರಾವೆಲ್ ಮಾಡ್ತಾರೆ ಐಲ್ಯಾಂಡ್ ಅಂತೆ ಕರೆಕ್ಟ್ ಐಲ್ಯಾಂಡ್ ಇದು ಹಾಂ ಮಾಡಾರಪ್ಪ ಇವರು ಐಲ್ಯಾಂಡಲ್ಲಿ ಹೋಗ್ರಿ ತೊಗೊಳ್ರಿ ಸಾರಿಗಳೆಲ್ಲ ಆ್ಯಕ್ಚುಲಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಒಳಗಡೆ ಇವ್ರು ಇಡೀ ಅಂಗಡಿಯಲ್ಲಿ ಇರೋದೆಲ್ಲ ತೆಗಿಸ್ತವ್ರೆ ಹುಡುಗಿರು ನೋಡಿ ಫುಲ್ ಎಲ್ಲ ಇವ್ರಿಗೋಸ್ಕರ ತೆಗ್ದಿರೋದು ನೋಡ್ತವ್ರೆ ಅಂಗಡಿಯಲ್ಲಿ ಎಷ್ಟು ಅಂತಾರ ಗೊತ್ತಿಲ್ಲ ಇವು दीपक भाई anybody ಏನು ಶಾಪಿಂಗ್ ಮಾಡಿದ್ರು ನೋಡ್ರಪ್ಪ ಹಾಂ ನೈ ಬಾಯ್ नो केसर अभी हो गए आज का नहीं वो सामने है ना ये फिर अगर लेना है नहीं ज़्यादा दूर नहीं है if you want to नहीं चलेंगे 10,000 ರೂಪೀಸಿಗೆ ಕೊಟ್ಬಿಡ್ತಾರಂತೆ ತೊಗೊಳ್ರಿ ಅಂತ ಅವರು ಅಯ್ಯೋ ಚೆನ್ನಾಗಿಲ್ಲ ಅದು ಇಂಥವ್ರು ಸಿಕ್ಕರೆ ಹಬ್ಬ ಗುರು ಇವ್ರಿಗೆ ಸೊ ಡಲಿಂಗ್ಸ್ ದಲ್ಲೇಕ್ ಮುಗಿಸ್ಕೊಂಡು ಇವಾಗ ಹುಟ್ಟಿದ್ದೀವಿ ಡೈರೆಕ್ಟಾಗಿ ಅಮೃತ್ಸರ್ಗೆ ಹಾಕ್ಕೊಂಡಿದ್ದೀವಿ ಆ್ಯಕ್ಚುಲಿ ಮ್ಯಾಪು ಸೊ 7:56 ತೋರಿಸ್ತಾ ಇದೆ ಟೋಟಲ್ ಡ್ರೈವ್ ETA 10:15 ಇವಾಗ ಟೈಮ್ ಆಗಿದೆ ಆಲ್ರೆಡಿ 3 ಗಂಟೆಗೆ 8 ನಿಮಿಷ ಸೊ ತುಂಬ ಟೈಮ್ ಕಿಲ್ ಮಾಡಿಬಿಟ್ಟಿದ್ದೀವಿ ಆ್ಯಕ್ಚುಲಿ ಶ್ರೀನಗರ್ ಇಲ್ಲಿ ದಲ್ಲೇಕು ಅದೆಲ್ಲ ನೋಡಿಕೊಂಡು ಹೆಚ್ಚು ಕಮ್ಮಿ ಫುಲ್ ಫಸ್ಟ್ ಹಾಫು 2 ಗಂಟೆವರೆಗೂ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಶ್ರೀನಗರು ಸೊ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಡ್ರೈವ್ ಮಚ್ ಟುಡೇ ಬಟ್ ಟೋಟಲ್ ಆಲ್ಮೋಸ್ಟ್ 8 hour ಡ್ರೈವ್ ತೋರಿಸ್ತಾ ಇದೆ ಇದು ಅಮೃತ್ಸರ್ಗೆ ಡೈರೆಕ್ಟ್ ಸೊ ಅಷ್ಟೊತ್ತು ಓಡ್ಸೋಕ್ಕಾಗಿಲ್ಲ ಅಂದರೆ ನಾವೇನು ಮಾಡ್ತೀವಿ ಅದಕ್ಕೆ ಮುಂಚೆ ಪತಾನ್ಕೋಟ್ಗೆ ಹಾಕ್ಕೊತೀವಿ ಅದೂ ಆಗಿಲ್ಲ ಅಂದರೆ ಅದಕ್ಕೆ ಮುಂಚೆ ಪಟ್ನಿ ಟಾಪಲ್ಲಿ ಹಾಕೋತೀವಿ ಸೊ ಎಲ್ಲೋ ಒಂದು ಕಡೆ ನಮ್ಮ ಐಟ್ನರಿ ಪ್ರಕಾರ ನಾವು ಆ್ಯಕ್ಚುಲಿ ವಿ ಆರ್ ಅಹೆಡ್ ಆಫ್ ಅವರ್ ಐಟ್ನರಿ ಸೊ ನಿನ್ನೆ ಏನಾಯಿತು ಅಲ್ಲಿ ಜಾಮ್ ಆಗೋಗಿತ್ತಲ್ಲ 2 hours ಕಿಲ್ ಆಗೋಯ್ತು 4:30 ETA ಇದ್ದಿದ್ದು ಸೋನ್ಮಾರ್ಗು ನಮಗೆ 6:30 ಆಗೋಯ್ತು ಸೋನ್ಮಾರ್ಗೆ 6:30 ಆಗೋಯ್ತು 2 hours ಕಿಲ್ ಆಗೋಯ್ತು ಅದು ಸೊ ನಾವೇನು ಮಾಡ್ದೋ ಸೋನ್ಮಾರ್ಗಲ್ಲಿ ನಿಲ್ಲಿಸಲಿಲ್ಲ ಬಿಡು ಆಯ್ತು ಇನ್ನೇನು 6:30 ಅಲ್ಲ ಇನ್ನೂ ಟೈಮು ಅಂದ್ಬಿಟ್ಟು ಸೀದಾ ಶ್ರೀನಗರ್ಗೆ ಹೊಡೆದ್ಬಿಟ್ವಿ ನಿನ್ನೆ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸೊ ಲಕ್ಕಿಲಿ ನಮ್ಗೆ ಅದು 2 hours ಕ್ಲಿಯರ್ ಆಯಿತು ಯೂಶ್ವಲಿ ಅಂಥ ಕಡೆ ಟ್ರಾಫಿಕ್ ಎಲ್ಲ ಆದರೆ ಎಸ್ಪೆಷಲಿ ಅದು ಪಾಸ್ ಅದು ಜುಜಿಲಾ ಪಾಸು
ಅಂಥ ಕಡೆ ಎಲ್ಲ ಜಾಮ್ ಆಗೋಯ್ತು. ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ ಯೂಶಲಿ. ಲ್ಯಾಂಡ್ ಸ್ಲೈಡ್ಸ್ ಆಗಿ ಏನಾದರೂ ವರ್ಕ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ರಿಕವರಿ ರೆಸ್ಕ್ಯೂ ಮಾಡ್ತಾ ಇರ್ತಾರೆ. ಲ್ಯಾಂಡ್ ಸ್ಲೈಡ್ನ JCBಗಳು ಕರೆಸಿ ಆರ್ಮಿ ಅವರೆಲ್ಲ ಕ್ಲಿಯರ್ ಮಾಡ್ತಾ ಇರ್ತಾರೆ. ಆ ಥರ ಏನಾದರೂ ಲ್ಯಾಂಡ್ ಸ್ಲೈಡ್ ಆಯಿತು, ಲೈವ್ ಲ್ಯಾಂಡ್ ಸ್ಲೈಡ್ ಆಯಿತು ನಾವು ಹೋಗೋ ಟೈಮಲ್ಲಿ ಅಂದರೆ ಒಂದು 2 ನೈಟ್ಸು ನಾವು ರೋಡಲ್ಲಿ ಇರೋಕ್ಕೆ ರೆಡಿ ಇರಬೇಕು. ಸೊ ದಟ್ ಈಸ್ ಎಕ್ಸ್ಪೆಕ್ಟೆಡ್. ಇಂಥ ಕಡೆ ಎಲ್ಲ ಬರ್ತೀರಾ ಅಂದರೆ ನೀವು ಫಸ್ಟೇ ಅದೆಲ್ಲ ಹೇಳಿರ್ತಾರೆ ನಮಗೆ, ಫಸ್ಟೇ ಗೊತ್ತಿರುತ್ತೆ. 2 ಡೇಸ್ ಹಂಗೆ ನಿಮಗೆ ರೋಡಲ್ಲೇ ಸ್ಪೆಂಡ್ ಮಾಡಬೇಕಾಗುತ್ತೆ, ಎಲ್ಲೂ ಮೂಮೆಂಟ್ ಇರಲ್ಲ. ಬಟ್ ಆರ್ಮಿಯವರು ಇರ್ತಾರಲ್ಲಿ, ಫುಲ್ ಆರ್ಮಿಯವರು ಕಾವಲು ಕಾಯ್ತಾ ಇರ್ತಾರೆ. ಆ್ಯಂಡ್ ದೇ ಗಿವ್ ಯು ಫುಡ್, ಬಿಸ್ಕೆಟು ಅದು ಇದು ಸ್ನ್ಯಾಕ್ಸು ಅದೆಲ್ಲ ಅವರು ಕೊಡ್ತಾ ಇರ್ತಾರೆ ಅವಾಗವಾಗ. ಅಟ್ಲೀಸ್ಟ್ ಫಾರ್ ದಿಸ್ ಥಿಂಗ್ ಸರ್ವೈವಲ್ಗೆ ಏನೇನು ಬೇಕೋ ಅಟ್ಲೀಸ್ಟ್ ಅಷ್ಟಾನ ವ್ಯವಸ್ಥೆ ಮಾಡಿಕೊಡ್ತಾ ಇರ್ತಾರೆ ನಮ್ಮ ಇಂಡಿಯನ್ ಆರ್ಮಿ. ಸೊ ದಟ್ ಈಸ್ ಒನ್ ಥಿಂಗ್ ಅಬೌಟ್ ದಿಸ್ ಹೋಲ್ ಜಮ್ಮು ಕಾಶ್ಮೀರು, ಲದಾಖು, ಈ ಫುಲ್ ಪ್ರಾಂತ್ಯ ಏನಿದೆ ಇದೆಲ್ಲ ಮಾನಿಟರ್ಡ್ ಬೈ ಆರ್ಮಿ ಮೋರ್ ದ್ಯಾನ್ ಪೊಲೀಸ್. ಆರ್ಮಿನೇ ಎಲ್ಲ ಕಡೆ ನೋಡ್ಕೊತಿರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ, ಫೀಲಿಂಗೇ ಡಿಫ್ರೆಂಟು. ಆರ್ಮಿಯವರು ಆ್ಯಕ್ಚುಲಿ ಟ್ರಾಫಿಕ್ ಪೊಲೀಸವ್ರು ಮಾಡೋ ಕೆಲಸ ಆರ್ಮಿಯವ್ರು ಮಾಡ್ತಿರ್ತಾರೆ ಗೊತ್ತಾ ಅಲ್ಲಿ ಪಾಪ. ಸೊ ಹಂಗಿರುತ್ತೆ. ಲಕ್ಕೀಲಿ ನಮಗೇನೋ ಬರೀ 2 hours ಅಷ್ಟೇ ಅಲ್ಲಿ ಇದ್ದಿದ್ದು ಟ್ರಾಫಿಕ್ಕು. ಸೊ ಅದು ಲ್ಯಾಂಡ್ ಸ್ಲೈಡ್ಸು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಅಂದರೆ ಲ್ಯಾಂಡ್ ಸ್ಲೈಡ್ ಯಾವತ್ತೋ ಆಗಿರೋ ಲ್ಯಾಂಡ್ ಸ್ಲೈಡ್ಗೆ ಇನ್ನು ರಿಪೇರಿ ವರ್ಕ್ ಮಾಡ್ತಾಯಿದ್ರು. ಅದಕ್ಕೆ ಏನಾಗ್ಬಿಟ್ಟಿದೆ, ಒಂದು ಸೈಡ್ ಫುಲ್ಲು ಬ್ಲಾಕ್ ಆಗ್ಬಿಟ್ಟೈತೆ ರೋಡು. ಸೊ ಒಂದು ಸೈಡ್ ಟ್ರಾಫಿಕ್ ಅಲ್ಲಲ್ಲಿ ಸ್ವಲ್ಪ ಬಿಡ್ತಾವ್ರೆ. ಸೊ ಹಂಗಾಗಿದ್ದು ಅಷ್ಟೇ ಅದು. ಸೊ ಅದಕ್ಕೆ ನಮಗೆ 2 hours ಹಿಡಿತು. ಇನ್ನು ಹಿಡ್ಕೊಳ್ಳೋ ನಿಮಿಷ ಇಲ್ಲೇನೋ ಆಗಿದೆ. ಯಾಕೆ ಎಲ್ಲ ರೈಟ್ ಸೈಡ್ ಹೋಗ್ತಾವ್ರೆ, ಯಾಕೋ ರೈಟ್ ಸೈಡ್ ಹೊಡಿತಾವ್ರಲ್ಲ ಎಲ್ಲರೂ. ಇಲ್ಲ ಈ ಕಡೆನೂ ಬರ್ತಾವ್ರೆ ಏನೋ ಲಾರಿ. ನೋಡಿ ಇಲ್ಲಿ ಲಾರಿಗಳು ಹೆಂಗೆ ನಿಂತಿದ್ದಾವೆ, ಎಷ್ಟು ಆಲ್ಮೋಸ್ಟ್ ಒಂದು 5-10 ಕಿಲೋಮೀಟ್ರಿಂದ ನಿಂತಿದ್ದಾವೆ ಲಾರಿಗಳು. ಇವಾಗ ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ಪಂಜಾಬ್ ಬಾರ್ಡ್ರಲ್ಲಿ ಇದ್ದೀವಿ. ಜಮ್ಮು ಕಾಶ್ಮೀರು ಮತ್ತು ಪಂಜಾಬ್ ಬಾರ್ಡ್ರು. ಏನಕ್ಕೆ ಇಷ್ಟೊಂದು ಲಾರಿಗಳು ಇಲ್ಲಿ ನಿಲ್ಸವ್ರೆ ನನಗೂ ಗೊತ್ತಿಲ್ಲ. ಅದೇ ನೋಡಿ ಇಲ್ಲಿ ಬ್ಯಾರಿಕೇಡ್ ಹಾಕಿ ನಿಲ್ಸವ್ರೆ. ಮೋಸ್ಟ್ಲಿ ಅದೇ ಟೈಮಿಂಗ್ಸ್ ಏನಾದರೂ ಇರ್ಬೋದು ಇವ್ರಿಗೆ. ನಮ್ಮ ಬೆಂಗಳೂರು ಸಿಟಿ ಒಳಗಡೆನೂ ಮಾರ್ನಿಂಗ್ 6 ನೈಟ್ 10 o'clockವರೆಗೂ ಲಾರೀಸ್ ಅಲೋ ಮಾಡಲ್ಲ. ಸೊ ಅದೇ ಥರ ಇಲ್ಲೇನಾದರೂ ಇರ್ಬೋದು ರೂಲ್ಸು, ನನಗೂ ಗೊತ್ತಿಲ್ಲ. ಲೆವ್ದೂರ ಅಂತೆ ಈ ಊರ ಹೆಸರು, ಲೆವ್ದೂರ. ನೋಡಲ್ಲಿ ಉರ್ದೂಲೆಲ್ಲ ಬರ್ದವ್ರು, ಆ್ಯಕ್ಚುಲಿ ಉರ್ದೂಲ್ ಬರೆದಿದ್ದಾರೆ. ಹಂಗೆ ಏನಪ್ಪ ಈ ಪ್ರಾಂತ್ಯ ಜಮ್ಮು ಕಾಶ್ಮೀರ ಏನಿದೆ ಇಲ್ಲೆಲ್ಲ ಸ್ವಲ್ಪ ಉರ್ದು ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಕ್ಚುಲಾಗಿ ಮುಸ್ಲಿಮ್ಸವರು ಬೇಜಾನ್ ಪ್ರಾಪರ್ ಮುಸ್ಲಿಮ್ಸವ್ರು ಜಾಸ್ತಿ ಇದ್ದಾರೆ ಇಲ್ಲಿ ಪಾಪ್ಯುಲೇಷನ್ನು. ಬಟ್ ಇಟ್ ಸ್ಟಿಲ್ ಇಂಡಿಯಾ. ಆದರೆ ಉರ್ದು ಏನಕ್ಕೆ ಯೂಸ್ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಸೊ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೆ ನಾನು. ನೈಟೆಲ್ಲ ಓಡಿಸ್ಬೇಕಾಯ್ತಲ್ಲ 6:30 ಎಕ್ಸ್ಟ್ರಾ 2 hours ಶ್ರೀನಗರು. ಸೊ ಶ್ರೀನಗರಲ್ಲಿ ಬಂದಿದ್ದೆ, ನಾವು ಒಳ್ಳೆ ಡಿನ್ನರ್ ಮಾಡ್ಕೊಂಡ್ವಿ ಒಂದು ಕಡೆ. ಸ್ಟ್ರೀಮ್ ಅಲ್ಲ ತೇಜ, ಅದು ಹೋಟ್ಲ್ ಹೆಸರು ಸ್ಟ್ರೀಮ್ ರೆಸ್ಟೋರೆಂಟ್ ಅಂತ ಒಂದಿದೆ ಶ್ರೀನಗರಲ್ಲಿ. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಶ್ರೀನಗರ್ ವಿಸಿಟ್ ಮಾಡ್ತೀರಾ ಅಂದರೆ ಚೆಕ್ಔಟ್ ಮಾಡಿ. ದಟ್ ಹ್ಯಾಸ್ ದ ಹೈಯೆಸ್ಟ್ ರೇಟಿಂಗ್ ಆ ಹೋಟೆಲ್ಗೆ, ಅಂದರೆ ರೆಸ್ಟೋರೆಂಟು. 10,000 ರೇಟಿಂಗ್ಸ್ ಏನೋ ಇದೆ, 4.7 stars. ಚೆನ್ನಾಗಿತ್ತು, ಊಟ ಎಲ್ಲ ಸಖತ್ತಾಗಿತ್ತು ಆ್ಯಕ್ಚುಲಿ. ಅಲ್ಲಿ ಪ್ರಾಪರ್ ನಾನ್ ವೆಜ್ ಎಷ್ಟೋ ದಿನಗಳಾದಮೇಲೆ ಒಳ್ಳೆ ನಾನ್ ವೆಜ್ ಸಿಕ್ತಲ್ಲಿ. ಸ್ಟಾರ್ಟರ್ಸು ಅದು ಇದು ಕ್ವಾಂಟಿಟಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿನೇ ಕೊಡ್ತಾಯಿದ್ದ. ಸೊ ಅದೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ನಾನು, ಗಾಡಿ ಓಡಿಸಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೆ. ಸೊ ಅದಕ್ಕೆ ಡೈರೆಕ್ಟ್ ಬೆಳಿಗ್ಗೆ ಎದ್ಬಿಟ್ಟು ನಿಮಗೆ ದಲ್ಲೆಗೆ ತೋರಿಸಿದ್ದು. ಈಗ ಪ್ರಾಬಬ್ಲಿ ಅಮೃತ್ಸರ್ಗೆ ಹೊಡಿತೀವಿ ಜೋಶ್ ಇದ್ದರೆ. ಜೋಶ್ ನಹಿ ಹೈ ತೋ ಪಠಾನ್ಕೋಟ್, ಹೋಶ್ ಬಿ ನಹಿ ಹೈ ತೋ ಪಟ್ನಿ ಟಾಪ್. 3 ಆಪ್ಷನ್ ಐತೆ. ಮೋಸ್ಟ್ಲಿ ಪಠಾನ್ಕೋಟ್ ಅಟ್ಲೀಸ್ಟ್ ಹೋಗ್ತೀವಿ ಇವತ್ತು, ನೋಡೋಣ. ಸೊ ನೆಕ್ಸ್ಟ್ ಏನಿದ್ರು ಪಂಜಾಬ್, ಇನ್ಮೇಲಿಂದ ಪಂಜಾಬ್ ಎಂಟ್ರಿ ಕೊಡ್ತಾ ಇದ್ದೀವಿ. ನನ್ನ ಫೇವ್ರೇಟ್ ಅಂತ ಏನಿಲ್ಲ ಪಂಜಾಬಲ್ಲಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸ್ ತುಂಬ ಜನ ಇದ್ದಾರೆ. ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತವ್ರು, ಒಳ್ಳೆ ಹುಡುಗರು, ಸಖತ್ ಒಳ್ಳೆ ಹುಡುಗರು. ನಾನೊಂದು ಸಿಲ್ವರ್ ಬ್ಯಾಂಗಲ್ ಹಾಕ್ಕೊಂಡಿರ್ತೀನಿ ನೋಡಿ, ಸ್ಟೀಲ್ದು, ಸಿಲ್ವರ್ ಅಲ್ಲ ಅದು ಸ್ಟೀಲ್ ಬ್ಯಾಂಗಲ್ಲು. ಅದು ಆ್ಯಕ್ಚುಲಿ ನಮ್ಮ ಪಂಜಾಬ್ ಹುಡುಗರು ಅವರೇ ತಂದುಕೊಟ್ಟಿದ್ದು. ಪಂಜಾಬ್ದು ಅದು ಆ್ಯಕ್ಚುಲಿ ಪಂಜಾಬ್ ಕಡ. ಅದು ಏನು ವೆಯ್ಟ್ ಐತೆ ಗೊತ್ತಾ, ಅದು ಅದರಲ್ಲಿ ಯಾವನಿಗಾನ ಹೊಡೆದ್ರೆ ಸತ್ತೇ ಹೋಗ್ಬಿಡ್ತಾರೆ ಆ ಥರ ಕಡ. ಅದು ಸಾಲಿಡ್ ಸ್ಟೀಲ್. ಅದು ಇವಾಗ ಹಾಕೊಂಬಂದಿಲ್ಲ, ಆ್ಯಕ್ಚುಲಿ ಹಾಕೊಂಬರ್ಬೇಕಾಗಿತ್ತು ನಾನು. ಎಲ್ಲಿ ಏನು ಇದು ಟೇಕ್ ಫ್ಲೈಓವರ್? ಫ್ಲೈಓವರೇ ತೊಗೋತಾ ಇದ್ದೀನಿ. ಆ ಕಡೆನೂ ದಾರಿ ಹೋಗ್ತಾಯಿದೆ. ರಾಮ್ಬನ್ನು, ಕತ್ರಾ, ಜಮ್ಮು. ರಾಮ್ಬನ್ ಜ್ಞಾಪಕ ಇದೆ. ರಾಮ್ಬನ್ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬೈಕಲ್ಲಿ ಮಾಡಿದಾಗ ಲದಾಖ್ ರಾಮ್ಬನ್ ಅನ್ನೋ ಇದ್ರ ಮೇಲೆ ಬಂದಿದ್ದು. ಸೊ ಐ ಥಿಂಕ್ ಇಟ್ಸ್ ದ ಸೇಮ್ ರೂಟ್. ನಾವು ವಾಪಸ್ ಉಲ್ಟಾ ಹೊಡಿತಾ ಇದ್ದೀವಿ. ಸೊ ಈ ಸರ್ಕ್ಯೂಟಲ್ಲಿ ಏನಾಗ್ಬಿಡ್ತು, ನಾವು ಉಲ್ಟಾ ಸರ್ಕ್ಯೂಟ್ ಎಲ್ಲ ಮಾಡಿದ್ದು. ಸೊ ನಾನು ಲಾಸ್ಟ್ ಟೈಮ್ ಮಾಡಿದ ಲದಾಖ್ ನಾಸ್ಟಾಲ್ಜಿಯಾ ನನಗೇನು ಜ್ಞಾಪಕನೇ ಬರ್ತಾಯಿಲ್ಲ. ಅಂದರೆ ಜಾಸ್ತಿ ಅಷ್ಟಕ್ಕಷ್ಟು ಜ್ಞಾಪಕ ಇಲ್ಲ. ನಾವು ಆವಾಗ ಈ ಶ್ರೀನಗರಿಂದ ಹಿಂಗೆ ಮಾಡಿದ್ದು, ಈಗ ಮನಾಲಿಯಿಂದ ಶ್ರೀನಗರ್ಗೆ ಎಕ್ಸಿಟ್ ಕೊಡ್ತಾ ಇದ್ದೀವಿ. ಸೊ ಎಂಟ್ರಿ ಲಾಸ್ಟ್ ಟೈಮ್ ಶ್ರೀನಗರಿಂದ ಮಾಡಿದ್ದು.
ಸೊ ಉಲ್ಟಾ ಸರ್ಕ್ಯೂಟ್ ಆಗಿರೋದ್ರಿಂದ ನನಗೊಂಥರ ಇದು ಹೊಸ ಫೀಲಿಂಗ್ ಇವಾಗ. ಸೊ ಲದಾಖ್ 2 ಟೈಮ್ ಮಾಡ್ದಂಗೆ ಆಗೋಯ್ತು, ಒಂದು ಬೈಕಲ್ಲಿ ಒಂದು ಕಾರಲ್ಲಿ. ಸರಿ ಬನ್ನಿ ಹೋಗೋಣ ಈಗ.